ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತೇನಂತಂದರೆ ನಾವು ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ವಿ ಜರ್ನಿ. ಇವಾಗ ಡೆಲ್ಲಿಗೆ ರೀಚ್ ಆಗಿದ್ದೀವಿ. ನಾವು ಆ್ಯಕ್ಚುಲಿ ಇವತ್ತೊಂದು ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಆ ಡೆಸ್ಟಿನೇಷನ್ ಯಾವುದು ಅಂತೇಳಿ ನೋಡಬೇಕಂತಂದರೆ ನೀವು ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಸೊ ಇವಾಗ ಏನಂತಂದರೆ ನಾವು ಮತ್ತು ನಮ್ಮ ವೈಫ್ ಪಾರ್ವತಿ, ಸೊ ಆಲ್ರೆಡಿ ವಿ ಹ್ಯಾವ್ ರೀಚ್ಡ್ ಡೆಲ್ಲಿ ಟರ್ಮಿನಲ್ 2 ರೀಚ್ ಆಗಿ ಟರ್ಮಿನಲ್ 3ಗೆ ಹೋಗ್ತಾ ಇದ್ದೀವಿ. ಕ್ಲೈಮೇಟ್ ಇಸ್ ಆಲ್ಮೋಸ್ಟ್ ಲೈಕ್ 12 ಡಿಗ್ರಿ. ನೀವು ನೋಡ್ಬೋದು ನಮ್ಮ ಬಾಯಿಂದ ಸ್ವಲ್ಪ ಲೈಟಾಗಿ ಏನಂದರೆ ಫಾಗ್ ಬರ್ತಾ ಇದೆ. ಸೊ ನೋಡ್ಬೋದು ನೀವು ವೆದರ್ ಯಾವ ಥರ ಇದೆ ಅಂತೇಳಿ. ಸೊ ನೋಡ್ತಾ ಇರಿ ವಿಡಿಯೋನ ಕಂಟಿನ್ಯೂಸ್ ಆಗಿ, ಅಪ್ಡೇಟ್ ಸಿಗುತ್ತೆ ನಿಮಗೆ ಏನಿದೆ ಅಂತ. So guys, finally ವಿಯೆಟ್ನಾಮ್. ವಿ ಆರ್ ಏನಂತ ನೆಕ್ಸ್ಟಿಗೆ ಹನಾಯ್ದಾಗ ಭೇಟಿಯಾಗಂತ. ಆಲ್ಮೋಸ್ಟ್ ಎಷ್ಟು 18 hours ಆಫ್ ಟ್ರಾವೆಲ್. ಮುಕ್ಕೊಂಡೇ ಇಲ್ಲ, ಇಲ್ಲೇ ಏರ್ಪೋರ್ಟ್ನಾಗ ಒದ್ದಾಡಿ ಅಷ್ಟೇ ಬೋರ್ಡಿಂಗ್ ಪಾಸ್ ಕ್ಲಿಯರ್ ಅಂತ ಹೊಂಟಿದ್ವಿ. ಸೊ ಗೈಸ್, ವಿ ಹ್ಯಾವ್ ರೀಚ್ಡ್ ಫೈನಲಿ ವಿಯೆಟ್ನಾಮ್ ಬಂದಾಯಿತು. ಹನಾಯ್ಗೆ ಲ್ಯಾಂಡ್ ಆಗಿದ್ದೀವಿ. ಆ್ಯಕ್ಚುಲಿ ಪಿಕಪ್ ಮಾಡೋಕ್ಕೆ ಬಂದಿದ್ರು, ಸ್ವಲ್ಪ ಹೆಸರು ರಾಂಗ್ ಬರ್ಕೊಂಡಿದ್ರು. ಆಮೇಲೆ ಇವಾಗ ಮತ್ತೆ ಅವ್ರನ್ನ ಇನ್ನೊಬ್ಬರಿಗೆ ಮಾತಾಡಿ ಕಾಲ್ ತೊಗೊಂಡು ಅವ್ರನ್ನೆಲ್ಲ ಕನೆಕ್ಟ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಪಿಕಪ್ ಮಾಡೋಕ್ಕೆ ಬಂದಿದ್ದಾರೆ, ನೋಡೋಣ. ಆದರೂ ಅಷ್ಟು ಈಸಿ ಇಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ಸು. ನಾವು ಅನ್ಕೊತೇವೆ ಆರಾಮಾಗಿ ಹೋಗ್ಬಿಡ್ಬೋದು ಅಂತೇಳಿ, ಬಟ್ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸೊ ಫೈನಲಿ ಏನಂತಂದರೆ ಇವಾಗ ಎಷ್ಟು ಪಿಕಪ್ ಆಯ್ತು ನಮ್ಮದು. ಇವರೇ ಬಂದಿದ್ರು ಸಾಹೇಬ್ರ ಕರೆಯೋಕ್ಕೆ. ಸೊ ನೆಕ್ಸ್ಟ್ ಇವಾಗ ಇಲ್ಲಿಂದ ಹೋಟೆಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೀವು ಯಾವಾಗಾರು ಇಂಟರ್ನರಿ ಬುಕ್ ಮಾಡಿದ್ರೆ ಈ ಥರ ನಿಮಗೆ ಲಕ್ಸುರಿ ಪ್ರೀಮಿಯಂ ವೆಹಿಕಲ್ ಕಳಿಸ್ಕೊಡ್ತಾರೆ. ಸೊ ಆ್ಯಕ್ಚುಲಿ ಸ್ವಲ್ಪ ಮಿಸ್ಟೇಕ್ ಏನಾಗಿತ್ತು ಅಂದರೆ ಅವ್ರು ಬರೆದಿರೋ ಹೆಸರು ನಂದು ಸಂಬಿತ್ ಅಂತ ಬರೆದ್ಬಿಟ್ಟಿದ್ರು, ಹಾಗಾಗಿ ನಮ್ಗೆ ಗೊತ್ತಾಗಲಿಲ್ಲ. ಮತ್ತು ಇನ್ನೊಬ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತೊಗೊಂಡಾಗ ಕ್ಲಿಯರಾಗಿ ಇದಾಯಿತು. ಸೊ ನೋಡಿ, ಇದು ನಮ್ಮ ಹೆನಾಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಇವಾಗ ಅಲ್ಲಿಂದ ಏನಂತಂದರೆ ವಿ ಆರ್ ಗೋಯಿಂಗ್ ಟು ದ ಹೋಟೆಲ್ ಇದೀವಿ. ನಮ್ಮ ಕಡೆ ಇಂಡಿಯಾದಲ್ಲೆಲ್ಲ ರೈಟ್ ಸೈಡ್ ಇರುತ್ತೆ ಡ್ರೈವಿಂಗು, ಇಲ್ಲಿ ಲೆಫ್ಟ್ ಸೈಡ್ ಬರುತ್ತೆ ಡ್ರೈವಿಂಗ್. ಸೊ ಹೆಂಗೆ ಅನ್ಸೋದು ಬರ್ರಿ. ನಡೀತದೆ ನಾಗೋದು, ಯಾಕಂದರೆ ಲ್ಯಾಂಗ್ವೇಜ್ ಬರೋಂಗಿಲ್ಲಲ್ಲ ಅವ್ರಿಗೆ. ನಮ್ಗೆ ಹೆಂಗೈತಿ, ನಮ್ಗೆ ಇಂಗ್ಲೀಷ್ ಬರ್ತೈತಿ, ಅವ್ರಿಗೆ ಲೋಕಲ್ ಲ್ಯಾಂಗ್ವೇಜ್ ಬರ್ತೈತಿ, ಗೊತ್ತಾಗಲ್ಲ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನದೆಲ್ಲ ನಮ್ಮ ಮೌತ್ ಆಫ್ ಆ್ಯಕ್ಷನ್ಸ್ ವರ್ಡ್ಸ್ ಮೇಲೆ ಏನೋದೆಲ್ಲ ವಿ ಕ್ಯಾನ್ ಫೈಂಡ್ ಔಟ್ ಆ್ಯಂಡ್ ವಿ ಕ್ಯಾನ್ ಗೋ. ನೋ ಇಶ್ಯೂಸ್. ಇವಾಗ ನೋಡಿ ಹೆಂಗಿರುತ್ತೆ ಅಂದರೆ ಇಲ್ಲಿ ವಿಯೆಟ್ನಾಮಲ್ಲಿ ಹನಾಯಲ್ಲಿ ನಾವು ಆ್ಯಕ್ಚುಲಿ ನಾರ್ಮಲಾಗಿ ಟ್ರಾವೆಲ್ ಮಾಡಬೇಕಾದ್ರೆ ಲೆಫ್ಟಿಂದ ನಮ್ದು ಆ ಕಡೆ ಹೋಗೋದಿರುತ್ತೆ, ನಮ್ಮದು ಡ್ರೈವಿಂಗ್ ರೈಟ್ ಸೈಡ್ ಇರುತ್ತೆ ಕಾರ್ಗೆ. ಬಟ್ ಇಲ್ಲಿ ಹೆಂಗಿದೆ ಅಂತಂದರೆ ಹೋಗ್ತಾ ಇರೋದು ನಾವು ರೈಟ್ ಸೈಡು, ಬಟ್ ಡ್ರೈವಿಂಗ್ ಲೆಫ್ಟ್ ಸೈಡಿಗೆ ಇರುತ್ತೆ. ಸೊ ಈ ಥರ ಚೇಂಜ್ ಆಗುತ್ತೆ. ಇದು ನೋಡಿ, ನಮ್ಮ ಇಂಡಿಯಾದಲ್ಲಿ ಈ ಗಾಡಿಗಳೇ ಇಲ್ಲ. ಲೆಕ್ಸಸ್ ಗಾಡಿ ತುಂಬ ಚೆನ್ನಾಗಿದೆ ಗಾಡಿ. ಬಟ್ ಐ ಥಿಂಕ್ ಟೊಯೋಟೋ ಇವರೆಲ್ಲ ಒಳ್ಳೊಳ್ಳೆ ಗಾಡಿ ಲಾಂಚ್ ಮಾಡಿದ್ದಾರೆ ವಿಯೆಟ್ನಾಮಲ್ಲಿ. ಬಟ್ ಇಂಡಿಯನ್ ರೋಡ್ಸಿಗೆ ಅಷ್ಟೊಂದು ಚೆನ್ನಾಗಿ ಗಾಡಿ ಇಲ್ಲ ಅನ್ಕೋತೀನಿ. ಇವಾಗ ನೋಡಿ, ಇದು ಲೆಫ್ಟ್ ಸೈಡಲ್ಲಿರೋದು ಕಿಯಾ ಬ್ರ್ಯಾಂಡು. ಇದು ಸರ್ನೋಟ ಅಂತ ಏನೋ ಇದೆ.
ಇದು ಇಂಡಿಯನ್ ಮಾರ್ಕೆಟಲ್ಲಿ ಈ ಗಾಡಿ ಇಲ್ಲ. ಈ ಗಾಡಿ ಈ ಥರ ಬಿಟ್ಟರೆ ಕಿಯಾನ ಜಾಸ್ತಿ ಜನ ಪರ್ಚೇಸ್ ಮಾಡ್ತಾರೆ. ಇಲ್ಲಿ ಹೆಂಗಿದ್ದಾರೆ, ಟೂ ವೀಲರ್ ಮ್ಯಾಗ ಸಪ್ರೇಟ್ ಲೈನ್, ಯಾರಿಗೂ ಡಿಸ್ಟರ್ಬೆನ್ಸ್ ಇಲ್ಲ, ಏನಿಲ್ಲ, ಆಕ್ಸಿಡೆಂಟ್ ಆಗುತ್ತಂತಿಲ್ಲ. ಈ ಕಡೆ ರೈಟ್ ಸೈಡ್ ಎಲ್ಲ ಕಾರ್ಸ್. ಇದು ಬ್ರಿಡ್ಜ್, ಇಟ್ಸ್ ಕೈಂಡ್ ಆಫ್ ಕೇಬಲ್ ಬ್ರಿಡ್ಜ್. ಇಲ್ಲೆಲ್ಲ ಬೋಟ್ಸ್ ಎಲ್ಲ ಐತೆ ನೋಡ್ರಿ, ಇಲ್ಲಿ ಬೋಟಿಂಗ್ಸ್ ಎಲ್ಲ ಐತಿ. ಸೇಮ್ ನಮ್ಮ ಗೋವಾನ ಹೆಂಗಿರೋದಲ್ಲ ಹಂಗೆ ಐತಿ. ಸ್ಪೀಡ್ ಲಿಮಿಟ್ ಆಲ್ಮೋಸ್ಟ್ 60 to 70 ಸ್ಪೀಡ್ ಲಿಮಿಟ್. ಬಂಚ ಆಯ್ತು ನೋಡಿ, ಇಲ್ಲಿ ಬಂಚ. ಅವ್ರು ಹಿಂಗೆ ಬರೀ ಹಿಂಗೆ ಎಲ್ಲಿ ತಿಂತಾವು ಕಡೆ. ಆಲ್ರೆಡಿ ತಿರುಗಿ ಚಾಲು ಆಯ್ತು ಮಾರ್ಕೆಟಿಂಗ್. ಅಯ್ಯ ಅದು ನೋಡೋದು ಸ್ಯಾಂಟಾ ಕ್ಲಾಸ್ ಉಲ್ಟಾ ಹೊಡೆಯತೈತಿ. ಹೌದು, ಬಾಬಿ ಡಾಲ್ ಕ್ಯೂಟ್. ನೋಡಿ ನಮ್ಮ ಊರಲ್ಲೆಲ್ಲ ವೆಡ್ಡಿಂಗ್ ಹಿಂಗಾದ್ರೆ ಇವ್ರದ್ದು ಹಿಂಗೆ ಆಗತ್ತೆ ವೆಡ್ಡಿಂಗ್ ಇಲ್ಲಿ ರೋಡಲ್ಲಿ. ಕ್ಯೂಟ್ ಅಲ್ಲ? ಹಾಂ